ನಮಸ್ಕಾರ ವೀಕ್ಷಕರೇ, ಇವತ್ತು ಈ ಸಮ್ಮರ್ಗೆ ನೀವು ಮಾಡಲೇಬೇಕಾದಂತ ರೆಸಿಪಿ ರುಚಿಯಾಗಿರುವಂತ ಮಾವಿನಕಾಯಿ ಚುರುಮುರಿ ಮಾಡೋಣ ಬನ್ನಿ. ನೀವಿನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನೂ ಹೆಚ್ಚಿನ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಂಗೆ ಹೆಲ್ಪ್ ಆಗುತ್ತೆ. ಮೊದಲಿಗೆ ನಾನು ಅಗಲವಾಗಿರುವಂತ ಬಾಣ್ಲಿ ತಗೊಂಡಿದ್ದೀನಿ. ನೀವು ಯಾವ್ದಾರ ಅಗಲವಾಗಿರುವಂತ ಪಾತ್ರೆನೋ ತಟ್ಟೆನೋ ತಗೊಂಡ್ರೆ ಆಯ್ತು. ಬಾಣ್ಲಿಗೆ 1-2 ಟೇಬಲ್ ಸ್ಪೂನ್ ಕಾದಿರೋ ಎಣ್ಣೆ ಹಾಕಿದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1-2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೊಂಡಿದೀನಿ. ನೀವೇನಾರ ಖಾರ ಜಾಸ್ತಿ ತಿನ್ನೋದಾದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಹಂಗೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳಿ. ಗರಂ ಮಸಾಲ ಹಾಕೊಳ್ಳಿಲ್ಲ ಅಂತಂದ್ರೆ ನೀವೇನಾದ್ರು ಚಿಕನ್ ಮಸಾಲ ಇಲ್ಲ ಚಿಕನ್ ಫ್ರೈ ಮಸಾಲ ಪ್ಯಾಕೆಟ್ಗಳೆಲ್ಲ ಬರುತ್ತಲ್ಲ, ಮಸಾಲಾ ಪೌಡರ್ ಅಲ್ಲಿ ಆ ತರದೊಂದು ಹಾಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾವು ಚುರುಮುರಿಗೆ ಎಷ್ಟು ಪುರಿ ಬೇಕೋ ಅಷ್ಟು ಪುರಿನ ಇವಾಗ ಹಾಕೊಳ್ಳೋಣ. ನಾನಿಲ್ಲಿ 1.5 ಲೀಟರ್ ಪುರಿ ತಗೊಂಡಿದ್ದೀನಿ. ಖಾರನು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಪುರಿಗೆಲ್ಲ ಮಸಾಲೆ ಹಿಡಿಬೇಕು. ನಾವು ಹಾಕಿರೋ ಪೌಡರ್ಗಳೆಲ್ಲ ಚೆನ್ನಾಗಿ ಎತ್ತಬೇಕು. ಅದು ಕೆಂಪು ಕಾಣ್ಬೇಕು. ಆ ರೀತಿ ನಾವು ಕಲ್ಸ್ಕೋಬೇಕಾಗುತ್ತೆ. ನೀವು ಚುರುಮುರಿ ಏನಾದ್ರು ಮಾಡ್ಬೇಕಾದ್ರೆ ಇದೇ ಪ್ರೊಸೀಜರ್ ಅಲ್ಲಿ ಮಾಡಿ. ಫಸ್ಟ್ ಎಣ್ಣೆ ಆಮೇಲೆ ಪುಡಿಗಳನ್ನ ಹಾಕೊಂಡು ಕಲಿಸ್ಕೊಂಡು ಆಮೇಲೆ ಈರುಳ್ಳಿ ಟೊಮೊಟೊ ನಿಮ್ಗೆ ಏನೇನ್ ಬೇಕೋ ಅದನ್ನ ಆಡ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಫಸ್ಟೇ ನೀವು ಹಾಕ್ಬಿಟ್ರೆ ಪುರಿ ಮೆತ್ತಗಾಗಿ ಹೋಗಿರುತ್ತೆ. ನೋಡಿ, ನಾನು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಈರುಳ್ಳಿ ಒಂದೇ ಸಣ್ಣ ಈರುಳ್ಳಿ ಹಚ್ಕೊಂಡಿದ್ದೀನಿ, ಅದು ಹಾಕೊಂಡಿದ್ದೀನಿ. ಒಂದೇ ಒಂದು ಸಣ್ಣ ಟೊಮೊಟೊ ಹಚ್ಕೊಂಡಿದ್ದೀನಿ, ಅದನ್ನು ಹಾಕೊಂಡಿದ್ದೀನಿ. ಮೇಯ್ನ್ ಆಗಿ ಈಗ ಬೇಕಾಗಿರೋದು ಮಾವಿನಕಾಯಿ ತುರಿ, ಅದನ್ನ ಸಣ್ಣದಾಗೆ ತುರ್ಕೊಂಡು ಹಾಕೊಂಡಿದ್ದೀನಿ. ಇವಾಗ ತುಂಬಾ ಚೆನ್ನಾಗಿ ನಿಮ್ಗೆ ಹೆಂಗ್ ಬರುತ್ತೋ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೂರಿಗೆ ಉಪ್ಪು ಖಾರ ಹುಳಿ ಚೆನ್ನಾಗಿ ಹಿಡಿಬೇಕು. ಆ ರೀತಿ ನೀವು ಕಲಿಸ್ಕೊಳ್ಳಿ. ಈ ತರ ಚುರುಮುರಿನ ಈ ಸಮ್ಮರ್ ಅಲ್ಲಿ ಸ್ನಾಕ್ಸ್ ಟೈಮಿಗೆ ನೀವು ಮಾಡ್ಲೇಬೇಕು. ಇವಾಗ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಸರಿಯಾಗಿದ್ಯಾ ಅಂತ. ಏನಾದ್ರೂ ಉಪ್ಪು ಖಾರ ಕಮ್ಮಿ ಆಗಿದ್ರೆ ಇವಾಗ ಸ್ವಲ್ಪ ಆಡ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿ ಬರುತ್ತೆ. ಆ ಮಾವಿನಕಾಯಿ ತುರಿದಿರೋದ್ ನೋಡಿದ್ರೆ ಸಾಕು ಬಾಯಲ್ಲಿ ನೀರ್ ಬರ್ತಾ ಇರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ಚಾನೆಲ್ ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ಸ್.